ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಂದನೆ ಖಂಡಿಸಿ ವಿದ್ಯುತ್ ಗುತ್ತಿಗೆದಾರರ ಪ್ರತಿಭಟನೆ. ಬೆಸ್ಕಾಂ ಕಚೇರಿಯಲ್ಲಿ ಪ್ರತಿಭಟನೆ. ಅಧಿಕಾರಿ ಅಮಾನತಿಗೆ ಆಗ್ರಹ. ತುಮಕೂರು ಬೆಸ್ಕಾಂನ ನಗರದ ವಿಭಾಗೀಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದರ್ಶನ್ ಎಂಬ ಅಧಿಕಾರಿ ವಿದ್ಯುತ್ ಗುತ್ತಿಗೆದಾರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯವೆಸಗಿದ್ದಾರೆ ಎಂಬ ಆರೋಪದಡಿ ಆ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ಅನುಮತಿ ಪಡೆದ ಗುತ್ತಿಗೆದಾರರು ಶನಿವಾರ ಬೆಸ್ಕಾಂ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಮಾತನಾಡಿ, ನಿಟ್ಟೂರಿನ ಸಿದ್ದಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ ಮಾಲೀಕರು ಅನುಮತಿ ಪಡೆದ ಗುತ್ತಿಗೆದಾರರಾದ ಶಶಿಕುಮಾರ್ ಅವರು ಕಳೆದ ಮಾರ್ಚ್ 21ರಂದು ತಾತ್ಕಾಲಿಕ ಸಂಪರ್ಕ ಠೇವಣಿ ಹಿಂಪಡೆಯಲು ನೀಡಿದ ಮನವಿ ಬಗ್ಗೆ ವಿಚಾರಿಸಲೆಂದು ಕಚೇರಿಗೆ ಹೋಗಿದ್ದಾಗ ಅಲ್ಲಿನ ಅಧಿಕಾರಿ ದರ್ಶನ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ್ದಾರೆ. ಸಂಬಂಧ ಅಧಿಕಾರಿ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಬೆಸ್ಕಾಂನ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಪೊಲೀಸ್ ಕಂಪ್ಲೇಂಟ್ ಸಹ ನೀಡಲಾಗಿದೆ. ಗುತ್ತಿಗೆದಾರರ ಮೇಲೆ ದೌರ್ಜನ್ಯವೆಸಗಿದ ಅಧಿಕಾರಿ ದರ್ಶನ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ವಿದ್ಯುತ್ ಗುತ್ತಿಗೆದಾರರು ಬೆಸ್ಕಾಂ ಮತ್ತು ಗ್ರಾಹಕರ ನಡುವಿನ ಸೇತುವೆ ಇದ್ದಂತೆ. ಗ್ರಾಹಕರ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಲು ಕಚೇರಿ ಅಧಿಕಾರಿಗಳು ಸಹಕಾರ ನೀಡಬೇಕು. ಗುತ್ತಿಗೆದಾರರೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಗುತ್ತಿಗೆದಾರರ ಸಂಘದ ಮುಖಂಡ ದಾದಾ ಪೀರ್ ಮಾತನಾಡಿ, ಬೆಸ್ಕಾಂ ಕಚೇರಿಯ ಕೆಲವು ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಸೌಜನ್ಯದಿಂದ ಸ್ಪಂದಿಸುತ್ತಿಲ್ಲ. ದರ್ಶನ್ ಅವರು ಗುತ್ತಿಗೆದಾರರಾದ ಶಶಿಕುಮಾರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿರುವುದು ಖಂಡನೀಯ. ಅವರನ್ನು ಅಮಾನತು ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಹಾಗೂ ಬೆಸ್ಕಾಂ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು. ದರ್ಶನ್ ವಿರುದ್ಧ ಕ್ರಮ ತೆಗೆದುಕೊಳ್ಳದಿದ್ದರೆ ರಾಜ್ಯಾದ್ಯಂತ ಇರುವ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರೆಲ್ಲರೂ ಒಟ್ಟಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಬೇವಿನ ಗುಡ್ಡಯ್ಯ, ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷ ಕೆಎನ್ ರಾಮಕೃಷ್ಣಪ್ಪ, ದಾದಾ ಪೀರ್, ನಾಗರಾಜು, ಪ್ರಕಾಶ್ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ನಮ್ಮ ಜಿಲ್ಲಾ ಸಮಿತಿ ತುಮಕೂರು. ಈ ದಿವಸ ನಾವೆಲ್ಲ ಇಷ್ಟು ಜನ ಏನಕ್ಕೆ ಸೇರಿದ್ದೀವಿ ಅಂದರೆ, ನಮ್ಮ ತುಮಕೂರಿನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಭಿಯಂತರ ಕಚೇರಿಯಲ್ಲಿ ಇರ್ತಕ್ಕಂಥ ನಮ್ಮ ಅಕೌಂಟ್ಸ್ ಸೆಕ್ಷನ್ನಲ್ಲಿರ್ತಕ್ಕಂಥ ದರ್ಶನ್ ಅವರು ಏಕಾಏಕಿ ನಮ್ಮ ಸಿದ್ದಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ ನಮ್ಮ ಮಾಲೀಕರಾದಂಥ ಶಶಿಕುಮಾರ್ ಮೇಲೆ ಏನೋ ಒಂದು ರೀಫಂಡ್ ಬಿಲ್ಲನ್ನು ಪಡೆಯುವಂಥ ಸಂದರ್ಭದಲ್ಲಿ ಏಕಾಏಕಿ ಚಪ್ಪಲಿ ತಾಂಡು ಹೊಡೆಯುವಂಥ ಸಂದರ್ಭನ ಮಾಡಿದ್ದಾರೆ. ನಾವುಗಳು ಈಗೇನಾಗಿದೆ ಅಂದರೆ, ನಮ್ಮಲ್ಲಿ ನಾವು ಮತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹೆಂಗಿದ್ದೀವಿ ಅಂದರೆ, ಒಂದು ಸೇತುವೆ ಇದ್ದಂಗೆ ಇದ್ದೀವಿ. ನಾವು ಅವ್ರ ಆಫೀಸ್ಗೆ ಹೋಗಬೇಕಾಗುತ್ತೆ. ಈ ಆಫೀಸ್ಗೆ ಹೋಗೋವಂಥದ್ದು ಯಾವ ಥರ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ನಮಗೆ. ಏಕೆಂದರೆ ಈಗ ಮಾತೆತ್ತಿರೆ ನಾವು ಈಗ ಅಟ್ರಾಸಿಟಿ ಕೇಸ್ ಹಾಕ್ತೀವಿ, ನೀವು ಹಿಂಗೆ ಮಾಡಿದರೆ ನಾವು ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತೇಳಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇನ್ಮೇಲೆ ನಾವು ಹೋಗೋದೇ ಒಂಥರ ಭಯ ಆಗ್ತಾಯಿದೆ ಆಫೀಸ್ ಒಳಗೆ. ದಯವಿಟ್ಟು ಇದು ನಿಲ್ಲಬೇಕು. ಮತ್ತು ನಾವೇನೇ ಕೇಳಿದ್ರು ನೀವು ಲೆಟ್ರುಗಳು ಕೊಟ್ಟು ಬನ್ನಿ, ಲೆಟ್ರುಗಳು ಕೊಟ್ಟು ಬಂದಿದ್ದೀರಾ ಅಂತ ಹೇಳಿ ಉತ್ತರಗಳು ಕೊಡ್ತಾ ಇದ್ದಾರೆ. ಏನೇ ಕೇಳಿದ್ರು ಇದೇ ಉತ್ತರ ಬರ್ತಾ ಇದೆ ಆಫೀಸಲ್ಲಿ. ನಮಗೆ ಗೌರವನೇ ಕೊಡ್ತಾ ಇಲ್ಲ ಅಧಿಕಾರಿಗಳು. ಏನೋ ಒಂದು ಭ್ರಷ್ಟದ ತಾಂಡ ಆಗಿಬಿಟ್ಟಿದೆ. ನಮ್ಮ ಟೋಟಲಾಗಿ ಹೇಳಬೇಕು ಅಂದರೆ ನಮ್ಮ ತುಮಕೂರು ಆಫೀಸು ಮುಂಚೆ ಹಂಗಿಲ್ಲ. ಏನೋ ಒಂದು ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ. ಇದೆಲ್ಲ ತೊಲಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು. ಮತ್ತು ಈ ಏನು ಇವತ್ತು ದರ್ಶನ್ ಅವರು ನಮ್ಮ ಗುತ್ತಿಗೆದಾರಿಗೆ ಮಾಡಿದ್ದಾರೆ, ಇದೇ ಥರ ಮುಂದೆ ಆಗುವಂದಾಗೆ ತಡಿಬೇಕು ಅಂದರೆ ಅವ್ರನ್ನ ಇವತ್ತೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡ್ ಆಗಿದೆ. ಹಿಂದೆ ದರ್ಶನ್ ಬೇರೆ ಆರೋಪ ಹಿಂದೆ ಎಲ್ಲ ಸುಮಾರು ಆರೋಪಗಳಿದೆ ಅಂತ ಕೇಳಿಬರ್ತಾ ಇದೆ. ಬಟ್ ನಾವು ಇಲ್ಲಿ ಬಂದ ಮೇಲೆ ಅಲ್ಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಅವರ ಮೇಲೂ ಕೂಡ ಇದೇ ಥರ ಆಗಿತ್ತು ಅಂತ ಮಾಹಿತಿ ಇದೆ. ಈಗ ಗ್ರಾಹಕರಿಗೂ ಇದೇ ಥರ ಮಾಡ್ತಾ ಇದ್ದಾರೆ ಅಂತಲೂ ಮಾಹಿತಿ ಇದೆ. ಏಕಾಏಕಿ ಸುಮ್ಮನೆ ಏನಾರ ಕೇಳಕ್ಕೆ ಹೋದಾಗ ದೌರ್ಜನ್ಯ ಮಾಡೋದು, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅನ್ನೋದು, ಇವೆಲ್ಲ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಇದು ನಿಲ್ಲಬೇಕು, ದಯಮಾಡಿ ನಿಲ್ಲಬೇಕು. ಇಷ್ಟೇ ನಮ್ಮ ಡಿಮ್ಯಾಂಡ್. ನಿಮ್ಮ ಹೆಸರು? ದಾದಾ ಪೀರ್, ಮಾಜಿ ಕಾರ್ಯದರ್ಶಿ, ತುಮಕೂರು ಜಿಲ್ಲಾ ಸಮಿತಿ. ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಷನ್ ಬೆಂಗಳೂರು. ಈ ದಿನದ ನಮ್ಮ ಒಂದು ಮೌನ ಪ್ರತಿಭಟನೆಯ ಮೂಲ ಉದ್ದೇಶ, ಮಾರ್ಚ್ 31ನೇ ತಾರೀಕು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯ ಅಕೌಂಟ್ ವಿಭಾಗಕ್ಕೆ ನಮ್ಮ ಹಲವು ಗುತ್ತಿಗೆದಾರರು ಕೆಲಸ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಅಕೌಂಟ್ ಅಧಿಕಾರಿಯಾದಂಥ ದರ್ಶನ್ ಅವರು ನಮ್ಮ ಗುತ್ತಿಗೆದಾರರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ
ಅದೂ ಅಲ್ಲದೆ ಚಪ್ಪಲಿಯಿಂದ ಅವರಿಗೆ ಹೊಡಿತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಅದಾದ ನಂತರ ನಮ್ಮ ಗುತ್ತಿಗೆದಾರರ ಸಂಘ ಜಿಲ್ಲಾ ಸಮಿತಿ ತುಮಕೂರಿನ ನಮ್ಮ ಅಧ್ಯಕ್ಷರು ಈಯವರಿಗೆ ಹಾಗೂ ಮಾನ್ಯ ಎಸ್ ಸಿ ಸಾಹೇಬರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಈ ಥರ ನಮಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ 31ನೇ ತಾರೀಕಿನ ಲೆಟ್ರ್ ಕೊಟ್ಟಿದ್ದಾರೆ. 1ನೇ ತಾರೀಕು ಮಾನ್ಯ ಅಧೀಕ್ಷಕ ಇಂಜಿನಿಯರು ಅದು ಪರಿಶೀಲಿಸಿ ಅವರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ MD ಆಫೀಸ್ಗೆ ಪತ್ರವನ್ನು ಸಹ ಬರೆದಿದ್ದಾರೆ. ಅದಾದ ನಂತರ ಅವರು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಮ್ಮ ಗುತ್ತಿಗೆದಾರರ ಮೇಲೆ. ನಾವು ಇಲ್ಲಿ ಸೇರಿರೋ ಮೂಲ ಉದ್ದೇಶ ಏನಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಏನಿದೆ ನಾವು ಲೀಗಲ್ ಆಗಿ ನಾವು ಸಂಘದ ವತಿಯಿಂದ ಸದಸ್ಯರು ನಾವು ನಿರ್ವಹಿಸ್ಕೊತೀವಿ. ಆದರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಗ್ರಾಹಕರು ಹಾಗೂ ಕಂಪನಿಗಳ ನಡುವೆ ಒಂದು ಸೇತುವೆಯಾಗಿ ಅದು ಅಧಿಕೃತವಾಗಿ ಇಂಧನ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದು ಕೆಲಸವನ್ನು ನಿರ್ವಹಿಸ್ತಾರೆ. ನಾವು ಯಾರು ಅನ್ಆಥರೈಸ್ ಪರ್ಸನ್ ಅಲ್ಲ. ಇಂಧನ ಇಲಾಖೆ ನಮಗೆ ಲೈಸೆನ್ಸ್ ಕೊಟ್ಟಿದೆ, ನಾವು GST ಪ್ರೊಫೆಷನಲ್ ಟ್ಯಾಕ್ಸ್ ಪ್ರತಿಯೊಂದನ್ನು ಕಟ್ತಾ ಇದ್ದೀವಿ, ನಮಗೆ ರೈಟ್ಸ್ ಇದೆ, ಗ್ರಾಹಕರನ್ನ ಸಂಪರ್ಕಿಸಿ ಗ್ರಾಹಕರ ಪರವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ನಾವು ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಕಟುವಾದ ಶಬ್ದಗಳಿಂದ ನಿಂದನೆ ಮಾಡಿರೋದು ನಮಗೆ ನೋವಾಗಿದೆ. ಸೊ ಅದರಿಂದ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಈಗಾಗಲೇ ಬೆಳಿಗ್ಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಅವ್ರಿಗೂ ಮಾತಾಡಿದ್ದೀವಿ, ತಾಂತ್ರಿಕ ನಿರ್ದೇಶಕರಿಗೂ ಮಾತಾಡಿದ್ದೀವಿ. SC ಅವರಿಗೆ ಬೆಳಗ್ಗೆ ಅವರು SC ಅವರು ರಿಪೋರ್ಟ್ ಮಾಡು, ಈಗ ತಾನೇ ಅವರು ಬೆಂಗಳೂರಿಂದ ಬಂದಿದ್ದಾರೆ, ಏನೋ ನಾವು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೂ ಇಲ್ಲಿವರೆಗೆ ಯಾರೂ ಬಂದಿಲ್ಲ. ಸೊ ಇವತ್ತು ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಒಂದು ನೀವು ಮೀಟಿಂಗ್ ಮಾಡಿದ್ರಿ, ಸೊ ಮೇಲ್ಗಡೆ ಮೀಟಿಂಗ್ ಮಾಡಿಬಿಟ್ಟು ಅದ್ರ ಬಗ್ಗೆ ನೀವೆಲ್ಲ ಪ್ರಸ್ತಾಪ ಮಾಡಿ ಹೋಗಿದ್ರಿ. ನಾವು ಇವತ್ತು ಯಾವುದೇ ಮೀಟಿಂಗ್ ಮಾಡಿಲ್ಲ. ಹಿಂದೆ ಮೀಟಿಂಗ್ ಮಾಡಿದ್ರಿ ಮೇಲ್ಗಡೆ. ಸೊ ಅದ್ರ ಪ್ರಕರಣ ಏನಾಯ್ತು ಸರ್? ತಾವು ಮಾಡಿದ ಮೀಟಿಂಗು ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳಿ ಏನು ಮಾಡಿಲ್ಲ ಸರ್. ಇವತ್ತು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೇಲಾಧಿಕಾರಿಗೆ ಬರೆದಿದ್ದೀವಿ ಅಂದಿದ್ದಾರೆ. MD ಅವರು ಈಗ ತಾನೇ ಫೋನ್ ಮಾಡಿದ್ರು, ಇಲ್ಲ ಅವ್ರನ್ನ ಇಮಿಡಿಯೇಟಾಗಿ ಇವತ್ತು ರಿಲೀವ್ ಮಾಡ್ತೀವಿ, ಅವ್ರಿಗೆ ಲೀಗಲಾಗಿ ನೋಟಿಸ್ ಕೊಟ್ಟು 7 ಡೇಸ್ ಇದಾದ ಮೇಲೆ ಅವ್ರಿಗೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೆ ಯಾರೂ ಬಂದಿಲ್ಲ. ಒಂದು ವೇಳೆ ಈ ಥರ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು ಅಂದಾಗ ನಮಗೂ ನಮ್ಮದೇ ಆದ ಒಂದು ಸ್ವಾಭಿಮಾನ ಇದೆ. ನಾವು ಗುತ್ತಿಗೆದಾರರು ಅಂದ ತಕ್ಷಣ ಅಮಾಯಕರಲ್ಲ. ನಮ್ಮ ಸಂಘ 104 ವರ್ಷವನ್ನು ಪೂರೈಸಿದ್ದೀವಿ. ಇಡೀ ರಾಜ್ಯದ 230 ತಾಲೂಕು 31 ಜಿಲ್ಲೆಯಲ್ಲಿ 18,000ಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದೀವಿ. 35 ಲಕ್ಷಕ್ಕೂ ಅಧಿಕ ಏನು ಈ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವಂಥ ದೊಡ್ಡ ನೆಟ್ವರ್ಕ್ ಇರೋಂಥ ಸಂಘ. ನಾವೇನು ಕಾಂಜಿ ಪೇಂಜಿ ಸಂಘ ಇಲ್ಲೇನೋ 4 ಜನ ಕುಂತಿದ್ದಾರೆ ಇವ್ರನ್ನೇನೋ ಮಾಡಿಬಿಡ್ಬೋದು ಅಂತಲ್ಲ. ನಾವು ಒಂದು ಕರೆಯನ್ನು ಕೊಟ್ಟರೆ ಇಡೀ ರಾಜ್ಯದ 230 ತಾಲೂಕು 31 ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಇರೋಂಥ ಸಂಘ. ಸೊ ಇವತ್ತು ನಾವು ಮೌನವಾಗಿ ಬೆಳಗ್ಗೆಯಿಂದ ಯಾವುದೇ ಥರದ ನಾವು ಸ್ಲೋಗನ್ಗಳನ್ನ ನಾವು ಹೇಳಿಲ್ಲ. ಇವತ್ತು ಮೌನವಾಗಿ ನಮಗೆ ನ್ಯಾಯ ಸಿಗಿಲ್ಲ ಅಂದರೆ ಸೋಮವಾರದಿಂದ ನಮ್ಮ ಸಂಘ ಇವ್ರ ವಿರುದ್ಧ ಏನೇನು ಮಾಡಬೇಕು ಅನ್ನೋದು ಗೊತ್ತಿದೆ. ನಾವಿವತ್ತು ಒಂದೇ ಒಂದು ಅಜೆಂಡವನ್ನು ಇಟ್ಟು ದರ್ಶನ್ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಅವ್ರಿಗೆ ಅಮಾನತು ಮಾಡಬೇಕು ಅನ್ನೋದು. ನಾವು ಇವ್ರ ಹಿಸ್ಟ್ರಿ ಹುಡ್ಕಕ್ಕೆ ಹೊಂಟೋದ್ರೆ, ಇವ್ರ ಹಿಸ್ಟ್ರಿ ನಮ್ಮ ಹತ್ರ ಇರೋ ಹಿಸ್ಟ್ರಿಗಳನ್ನ ಹುಡ್ಕಕ್ಕೆ ಹೋದರೆ ಇವ್ರು ಯಾರೂ ಅಧಿಕಾರನೇ ಮಾಡೋಕ್ಕಾಗಲ್ಲ. ಸೊ ಇವಾಗ ಬರೀ ಅಮಾನತುಗೊಳಿಸ್ಬೇಕು ಅಂತ ಹೇಳ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತೀರಾ? ನಾವು ಅಮಾನತು ಮಾಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇದೆ ಸರ್. MD ಅವ್ರು ಏನು ಹೇಳ್ತಾ ಇದ್ದಾರೆ, ಅಮಾನತು ಇವತ್ತು ನನಗೆ ಅಧಿಕೃತವಾಗಿ ನನ್ನ MD ಕಚೇರಿಗೆ ಬಂದಿದೆ, ಇವತ್ತು ಟ್ರಾನ್ಸ್ಫರ್ ಮಾಡ್ತೀನಿ, 1 ವಾರ ಟೈಮ್ ಕೊಡಿ, ನಾನು ಆಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ MD ಅವರು ಫೋನ್ ದೂರವಾಣಿ ಮುಖಾಂತರ ಹೇಳಿರೋದು. ಈಗೇನು SC ಅವ್ರು ಬರ್ತೀನಿ ಅಂತ ಹೇಳಿದ್ರು, ನೋಡೋಣ ಏನು ಮಾಡ್ತಾರೆ ಅಂತ. ಮಾಡಿಲ್ಲ ಅಂದರೆ ಸೋಮವಾರದಿಂದ ನಾವು ನಿರಂತರವಾಗಿ ಇಲ್ಲಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ. ಖಂಡಿತವಾಗಲೂ KSLCA ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಜ್ಯದಲ್ಲಿ ಇರುವಂಥ ಯಾವ್ದಾದ್ರು ಒಂದು ಸಂಘಟನೆ ಇದ್ದರೆ ಅದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ.